Good morning, students. Today I am going to discuss about major techniques of evaluation. ನಲ್ಮೆಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಮೌಲ್ಯಮಾಪನದ ಪ್ರಮುಖ ತಂತ್ರಗಳ ಬಗೆಗೆ ಚರ್ಚೆ ಮಾಡೋಣ. ನಾವು ಶಿಕ್ಷಣ ರಂಗದಲ್ಲಿ ಮತ್ತು ಇತರ ರಂಗದಲ್ಲಿ ಅನೇಕ ಉಪಾಯಗಳನ್ನು ಮಾಡುತ್ತಲೇ ಇರ್ತೇವೆ. ಇಂತಹ ಉಪಾಯಗಳ ಮೌಲ್ಯವನ್ನು ನಿರ್ಧರಿಸಲು ನಿರ್ದಿಷ್ಟ ಅಳತೆಗಳು ಬೇಕಾಗತ್ತೆ. ಅಳತೆ ಮಾಪನಗಳನ್ನು ಕೆಲವಾರು ವಿಷಯಗಳ ಸಂಗ್ರಹಣೆಗಾಗಿ ಉಪಯೋಗಿಸುವಂತಹ ಯಾವುದೇ ಒಂದು ಉಪಕರಣವನ್ನು ಸಾಧನವೆಂದು ಕರಿತೀವಿ. ಇಂತಹ ಸಾಧನಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಎಂಬುದಕ್ಕೆ ತಂತ್ರಗಳು ಎಂದು ಕರೆಯುತ್ತೇವೆ. ಸೊ ವಿದ್ಯಾರ್ಥಿಗಳೇ, ಮೌಲ್ಯಮಾಪನದಲ್ಲಿ ನಾವು ಅನೇಕ ಸಾಧನಗಳನ್ನು ಮತ್ತು ತಂತ್ರಗಳನ್ನು ಎರಡನ್ನೂ ಕೂಡ ನಾವು ಬಳಸ್ತೇವೆ. ಸೊ ಇಲ್ಲಿ ತಂತ್ರಗಳು ಅಂದಾಗ ಒಂದು ವಿಧಾನ, ಒಂದು ಕ್ರಮ ಅಂತ ಹೇಳ್ತೇವೆ. ಸಾಧನ ಅಂದಾಗ ಅನೇಕ ಉಪಕರಣಗಳು ಇದ್ದಾವೆ, ಆ ಉಪಕರಣನ ಬಳಸುವಂಥದ್ದು. ಸೊ ಹೀಗೆ ಮೌಲ್ಯಮಾಪನದ ಸಾಧನ ಮತ್ತು ತಂತ್ರಗಳ ನಡುವೆ ಈ ರೀತಿಯಾದಂತಹ ಒಂದು ವ್ಯತ್ಯಾಸ ಇರುವುದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ನಾವು ಅನೇಕ ಸೂಕ್ತ ಸಾಧನ ಮತ್ತು ತಂತ್ರಗಳನ್ನು ಸಮರ್ಪಕವಾದಂತಹ ರೀತಿಯಲ್ಲಿ ಬಳಸಿಕೊಳ್ಳಬೇಕಾಗತ್ತೆ. ಇನ್ನೊಂದು ಅಂಶವನ್ನು ಇಲ್ಲಿ ನಮಗೆ ಕ್ಲಾರಿಫೈ ಮಾಡ್ತೇನೆ. ಸಾಧನ ಮತ್ತು ತಂತ್ರ ಎನ್ನುವುದಕ್ಕೆ ಮಕ್ಕಳ ಕಲಿಕೆಯ ಸಾಮರ್ಥ್ಯ ಮತ್ತು ಸಾಧನೆಯನ್ನು ನಿರ್ದಿಷ್ಟವಾಗಿ ಅಳೆಯಲು ಬಳಸುವ ಉಪಕರಣಕ್ಕೆ ನಾವು ಸಾಧನ ಎಂದು ಕರಿತೀವಿ. ಇನ್ನೊಮ್ಮೆ ಹೇಳ್ತೇನೆ, ಮಕ್ಕಳ ಕಲಿಕೆಯ ಸಾಮರ್ಥ್ಯ ಮತ್ತು ಸಾಧನೆಯನ್ನು ನಿರ್ದಿಷ್ಟವಾಗಿ ಅಳೆಯಲು ಬಳಸುವ ಉಪಕರಣವನ್ನು ನಾವು ಸಾಧನ ಅಂತ ಕರಿತೀವಿ. ಹಾಗೆಯೇ ಇನ್ನೊಂದು ವ್ಯಾಖ್ಯಾನವನ್ನು ನಾವು ಹೇಳುವುದಾದರೆ ರಿಗಾರ್ಡಿಂಗ್ ಟೂಲ್ ಆಫ್ ಇವ್ಯಾಲ್ಯುಯೇಷನ್, ಮಕ್ಕಳ ಬುದ್ಧಿಶಕ್ತಿ, ವ್ಯಕ್ತಿತ್ವ ಮತ್ತು ಅಭಿಕ್ಷಮತೆಯನ್ನು ಅಳೆಯಲು ಬಳಸುವ ಉಪಕರಣವೇ ಸಾಧನ ಅಂತ ಕರಿತೀವಿ. ಸೊ ಹಾಗಾದರೆ ತಂತ್ರ ಅಂದರೆ ಏನು? ತಂತ್ರ ಅಂದರೆ ಮೌಲ್ಯಮಾಪನದಲ್ಲಿ ಬಳಸುವ ವಿಶಿಷ್ಟ ಕಾರ್ಯನಿರ್ವಹಣೆಯ ಬಗೆ ಅಥವಾ ಕ್ರಮ ಏನಿದೆಯಲ್ಲ ಅದನ್ನು ನಾವಿಲ್ಲಿ ತಂತ್ರ ಎಂದು ಕರಿತೀವಿ. ಸೊ ಈ ಪ್ರಕಾರವಾಗಿ ಮೌಲ್ಯಮಾಪನದ ತಂತ್ರ ಮತ್ತು ಸಾಧನದ ನಡುವೆ ವ್ಯತ್ಯಾಸ ಇರುವುದನ್ನು ನಾವು ಗಮನಿಸಬೇಕಾಗತ್ತೆ. The selection of an appropriate tool or technique for evaluation can realize the objectives of evaluation. Suitable tools and techniques are required to gather information in a systematic way. Technique is a procedure of carrying out a particular task or performance. ಸೊ ವಿದ್ಯಾರ್ಥಿಗಳ ವ್ಯಕ್ತಿತ್ವ, ವರ್ತನೆ, ಕಾರ್ಯಸಾಧನೆ, ಬುದ್ಧಿಶಕ್ತಿ ಹಾಗೂ ಅಭಿಕ್ಷಮತೆಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ಹಲವಾರು ಮೌಲ್ಯಮಾಪನದ ತಂತ್ರಗಳನ್ನು ಬಳಸ್ತೇವೆ. ಸೊ ಅವುಗಳ ಮೂಲಕ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಅಂಶಗಳನ್ನು ಅಳೆಯಲಿಕ್ಕೆ ಸಾಧ್ಯವಾಗತ್ತೆ. ಸೊ ಇಲ್ಲಿ ಪ್ರಮುಖ ಮೌಲ್ಯಮಾಪನದ ತಂತ್ರಗಳು ಯಾವುವು ಎನ್ನುವುದ್ರ ಬಗೆಗೆ ನಾವು ಗಮನ ಹರಿಸೋಣ. Let us see some of the major techniques of evaluation. For our convenience, we can say there are 4 important techniques of evaluation. Which are these 4 techniques of evaluation? First one, observation technique. Second one, sociometry technique. Third one, self-report technique. Fourth one, projective technique. ಈ 4 ಪ್ರಮುಖ ಮೌಲ್ಯಮಾಪನದ ತಂತ್ರಗಳನ್ನು ನಾವು ನೋಡ್ತೀವಿ. ಒಂದನೆಯದು ವೀಕ್ಷಣಾ ತಂತ್ರ, ಎರಡನೆಯದು ಸಮಾಜ ಮಿತಿ ತಂತ್ರ, ಮೂರನೆಯದು ಸ್ವವರದಿ ತಂತ್ರ, ನಾಲ್ಕನೆಯದು ಪ್ರಕ್ಷೇಪಣಾ ತಂತ್ರ. So my dear students, let us study one by one in detail regarding all these 4 techniques of evaluation. So let us see the first one, observation technique. Now let me say the meaning of observation technique. Observation technique is a qualitative technique of evaluation in which the behavior of an individual or pupil is watched and recorded with some specific purpose.
Second definition, observation technique is the systematic recording of observable behavior or phenomena in a natural setting. ವೀಕ್ಷಣಾ ತಂತ್ರದ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ವಿದ್ಯಾರ್ಥಿಯ ವರ್ತನೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಸೂಕ್ತ ಮಾಹಿತಿಯನ್ನು ಪಡೆಯುವುದೇ ವೀಕ್ಷಣಾ ತಂತ್ರ. ಇನ್ನೊಂದು ವ್ಯಾಖ್ಯೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉದ್ದೇಶಪೂರ್ವಕವೆನಿಸುವ ವಿವರಣಾತ್ಮಕ ಆಧಾರಾಂಶಗಳನ್ನು ಸಂಗ್ರಹಿಸಲು ಅನುಕೂಲವಾಗುವಂತಹ ಸಂಕೀರ್ಣ ರೀತಿಯ ಸನ್ನಿವೇಶ ಅಥವಾ ಕಾರ್ಯಗಳನ್ನು ಪರೀಕ್ಷಿಸುವ ಕಾರ್ಯವೇ ಅಥವಾ ಕ್ರಮವೇ ವೀಕ್ಷಣೆ. ಇನ್ನೊಂದು ವ್ಯಾಖ್ಯೆ CV ಗುಡ್ ಅವರು ನೀಡಿದಂತಹ ವ್ಯಾಖ್ಯೆಯನ್ನು ನೋಡುವುದಾದರೆ, ಸೂಕ್ತ ಸನ್ನಿವೇಶ ಸಂದರ್ಭದಲ್ಲಿ ವ್ಯಕ್ತಿಯ ವರ್ತನೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸುವುದೇ ವೀಕ್ಷಣೆ. ಡಾಕ್ಟರ್ ಓಪ್ಸ್ ಅವರು ವಿದ್ಯಾರ್ಥಿಯ ಅಥವಾ ವ್ಯಕ್ತಿಯ ವರ್ತನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕಿಸಿ ಸೂಕ್ತ ಮಾಹಿತಿಯನ್ನು ಪಡೆಯುವಂತಹ ಒಂದು ಕ್ರಮವನ್ನು ವೀಕ್ಷಣಾ ತಂತ್ರ ಎಂದು ಕರೆದಿದ್ದಾರೆ. ಈ ಪ್ರಕಾರವಾಗಿ ವೀಕ್ಷಣಾ ತಂತ್ರಕ್ಕೆ ಅನೇಕ ತಜ್ಞರು ತಮ್ಮದೇ ಆದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ. Now let us see objectives of observation technique. The observation technique is having its own objectives. Which are these major objectives? Let us see one by one. To collect information about pupils' behavior, ವಿದ್ಯಾರ್ಥಿಗಳ ವರ್ತನೆಯ ಬಗೆಗೆ ಮಾಹಿತಿಯನ್ನು ಸಂಗ್ರಹಿಸುವುದು. Secondly, to observe and record participation of the students in different activities. ವಿದ್ಯಾರ್ಥಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಆತನ ವರ್ತನೆಯನ್ನು ವೀಕ್ಷಿಸಿ ಅದನ್ನು ದಾಖಲೆ ಮಾಡಿಕೊಳ್ಳುವಂಥದ್ದು. ಏಕೆಂದರೆ ವಿದ್ಯಾರ್ಥಿ ಶಾಲಾ ಜೀವನದಲ್ಲಿ ಅನೇಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕಾಗತ್ತೆ. ಬೇರೆ ಬೇರೆ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಯ ವರ್ತನೆ, ಆತನ ಭಾಗವಹಿಸುವಿಕೆ ಭಿನ್ನವಾಗಿರುತ್ತೆ. ಅವೆಲ್ಲವುಗಳನ್ನು ಕೂಡ ಕ್ರಮಬದ್ಧವಾದಂತಹ ರೀತಿಯಲ್ಲಿ ಒಂದು ಕ್ರಮಬದ್ಧವಾದಂತಹ ವಿಧಾನವನ್ನು ಅನುಸರಿಸುವುದರ ಮೂಲಕ ವೀಕ್ಷಿಸಿ ಆ ಒಂದು ವರ್ತನೆಯ ಮಾಹಿತಿಯನ್ನು ದಾಖಲೆ ಮಾಡಿಕೊಳ್ಳುವುದು ಇದರ ಉದ್ದೇಶ. ಮೂರನೇದಾಗಿ, ಟು ನೋ ಅಬೌಟ್ ಸಮ್ ಟ್ರೇಟ್ಸ್ ಆಫ್ ಪೀಪಲ್ಸ್, ವಿದ್ಯಾರ್ಥಿಯ ಕೆಲವು ಗುಣಗಳನ್ನು ತಿಳಿದುಕೊಳ್ಳಲು. ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ತನ್ನದೇ ಆದಂತಹ ಕೆಲವೊಂದು ಗುಣಗಳನ್ನು ಹೊಂದಿರ್ತಾನೆ. ಸೊ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಗುಣಗಳು ಹೇಗೆ ಇವೆ ಮತ್ತು ಒಬ್ಬ ವಿದ್ಯಾರ್ಥಿಯ ಗುಣ ಬೇರೆ ಬೇರೆ ಸನ್ನಿವೇಶದಲ್ಲಿ ಹೇಗಿದ್ದಾವೆ ಅನ್ನೋದನ್ನು ತಿಳಿದುಕೊಳ್ಳಲಿಕ್ಕೆ ವೀಕ್ಷಣೆ ಸಹಾಯಕವಾಗತ್ತೆ. ಫೋರ್ತ್ ಒನ್, ಟು ಐಡೆಂಟಿಫೈ ಪರ್ಫಾರ್ಮೆನ್ಸ್ ಆಫ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಯ ಕಾರ್ಯ ಸಾಧನೆಯನ್ನು ಗುರುತಿಸುವುದು. The performance of the students in a different tasks may be differ. So some students may show better performance or some students may show very poor performance. So in order to identify the level of the performance of the students, observation is very, very essential. Then to identify the progress of students in curricular and co-curricular activities. So with the help of curricular and co-curricular activities, so it is very, very important to have or to develop all-round development of the personality of the child. So ವಿದ್ಯಾರ್ಥಿ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರ ಮೂಲಕ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ. ಸೊ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆತನ ಒಂದು ಪ್ರಗತಿ ಅಥವಾ ಪ್ರೋಗ್ರೆಸ್ ಏನಿದೆಯಲ್ಲ, ಸೊ ಅದು ಒಂದು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತೆ. ಸೊ ಹಾಗಾದರೆ ಈ ಒಂದು ವಿದ್ಯಾರ್ಥಿಯ ಪ್ರಗತಿಯನ್ನು ತಿಳಿದುಕೊಳ್ಳಲಿಕ್ಕೆ ನಾವು ವೀಕ್ಷಣೆ ತಂತ್ರವನ್ನು ಅನುಸರಿಸಬೇಕಾಗತ್ತೆ. ಟು ಕಲೆಕ್ಟ್ ಡೇಟಾ ಫಾರ್ ರಿಸರ್ಚ್ ಪರ್ಪಸ್, ಸಂಶೋಧನೆಗೆ ಬೇಕಾಗಿರುವಂತಹ ಅವಶ್ಯಕವಾದಂತಹ ದತ್ತಾಂಶಗಳನ್ನು, ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನಮಗೆ ವೀಕ್ಷಣೆ ಸಹಾಯಕವಾಗತ್ತೆ. ಸೊ ಈ ಉದ್ದೇಶಗಳ ಜೊತೆಗೆ ಇನ್ನು ಹಲವಾರು ದೃಷ್ಟಿಯಿಂದ ವಿದ್ಯಾರ್ಥಿಗಳ ವರ್ತನೆಯಲ್ಲಿ ಅವಶ್ಯಕವಾದಂತಹ ಬದಲಾವಣೆಯನ್ನು ತರಲಿಕ್ಕೆ ಮತ್ತು ಇನ್ನು ಅನೇಕ ಶೈಕ್ಷಣಿಕ ಉದ್ದೇಶದಿಂದ ನಮಗೆ ವೀಕ್ಷಣೆ ಸಹಾಯಕವಾಗತ್ತೆ. ನಾವು ಲೆಟ್ ಅಸ್ ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಗುಡ್ ಅಬ್ಸರ್ವೇಷನ್ ಟೆಕ್ನಿಕ್.
ಒಂದು ಉತ್ತಮವಾದಂತಹ ಒಂದು ವೀಕ್ಷಣಾ ತಂತ್ರ ಅನಿಸಿಕೊಳ್ಳಬೇಕಾದ್ರೆ ಆ ವೀಕ್ಷಣೆ ಕೆಲವೊಂದು ಗುಣಲಕ್ಷಣಗಳನ್ನು ಹೊಂದಿರಬೇಕಾಗತ್ತೆ. ಸೊ ಈ ಗುಣಲಕ್ಷಣಗಳನ್ನು ಹೊಂದಿರುವಂತಹ ತಂತ್ರವನ್ನು ನಾವು ಒಂದು ಉತ್ತಮವಾದಂತಹ ವೀಕ್ಷಣಾ ತಂತ್ರ ಎಂದು ಪರಿಗಣಿಸಲಿಕ್ಕೆ ಸಾಧ್ಯವಾಗತ್ತೆ. ದೆನ್ ವಿಚ್ ಆರ್ ದ most important characteristics of a good observation technique? They are, first one, it should be systematic, ನಿರ್ದಿಷ್ಟವಾಗಿರಬೇಕು. It should be specific, it should be purposeful, it should be qualitative, it should be immediate recording, ಅಂದರೆ ತಕ್ಷಣವೇ ಅದು ರೆಕಾರ್ಡ್ ಆಗಬೇಕು. ಜೊತೆಗೆ ವೆರಿಫಿಕೇಷನ್ ಆಫ್ ರಿಸಲ್ಟ್ ಆಫ್ ಅಬ್ಸರ್ವೇಷನ್. ಸೊ ಕನ್ನಡದಲ್ಲಿ ಹೇಳುವುದಾದರೆ ನಿರ್ದಿಷ್ಟವಾಗಿರಬೇಕು, ಕ್ರಮಬದ್ಧವಾಗಿರಬೇಕು, ಉದ್ದೇಶಪೂರ್ವಕವಾಗಿರಬೇಕು, ಗುಣಾತ್ಮಕವಾಗಿರಬೇಕು, ತತ್ಕ್ಷಣ ದಾಖಲೆಯಾಗಬೇಕು, ವೀಕ್ಷಣಾ ಫಲಿತಾಂಶದ ಪರಿಶೀಲನೆ ಆಗಬೇಕು. ಸೊ ಈ 6 ಲಕ್ಷಣಗಳನ್ನು, ಗುಣಲಕ್ಷಣಗಳನ್ನು ಹೊಂದಿರುವಂತಹ ವೀಕ್ಷಣಾ ತಂತ್ರವನ್ನು ನಾವು ಒಂದು ಉತ್ತಮವಾದಂತಹ ವೀಕ್ಷಣಾ ತಂತ್ರ ಅಂತ ಪರಿಗಣಿಸಬಹುದು. ನಾವು ಲೆಟ್ ಅಸ್ ಸಿ ಟೈಪ್ಸ್ ಆಫ್ observation technique. Usually we can say there are different types of observation. We can say that participatory and non-participatory observation ಅಂದರೆ ಸಹಭಾಗಿತ್ವ ವೀಕ್ಷಣೆ ಮತ್ತು ಅಸಹಭಾಗಿತ್ವ ವೀಕ್ಷಣೆ. ಕೆಲವೊಂದನ್ನು ನಾವು ಪಾರ್ಟಿಸಿಪೇಟ್ ಮಾಡಿ ಅಬ್ಸರ್ವ್ ಮಾಡಬೇಕಾಗತ್ತೆ, ಕೆಲವನ್ನು ವಿತೌಟ್ ಪಾರ್ಟಿಸಿಪೇಟರ್ ನಾವು ವಿದ್ಯಾರ್ಥಿಗಳ ವರ್ತನೆಯನ್ನು ಅಬ್ಸರ್ವ್ ಮಾಡಬಹುದು. ದೆನ್ ಅನದರ್ ಒನ್ ಈಸ್ ಕಂಟ್ರೋಲ್ಡ್ ಆ್ಯಂಡ್ ಅನ್ಕಂಟ್ರೋಲ್ಡ್ ಅಬ್ಸರ್ವೇಷನ್, ನಿಯಂತ್ರಿತ ಮತ್ತು ಅನಿಯಂತ್ರಿತ ವೀಕ್ಷಣೆ. ಅಂದರೆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಗುಂಪನ್ನು ಕಂಟ್ರೋಲ್ ಮಾಡಿ ಅಬ್ಸರ್ವ್ ಮಾಡುವಂಥದ್ದು ಒಂದು ವಿಧಾನ ಆದರೆ, ಇನ್ನೊಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಗುಂಪನ್ನು ನಾವು ಅನಿಯಂತ್ರಿತವಾದಂತಹ ರೀತಿಯ ಸನ್ನಿವೇಶದಲ್ಲಿಯೂ ಕೂಡ ಅವರ ವರ್ತನೆಯನ್ನು ವೀಕ್ಷಣೆ ಮಾಡ್ಬೋದು. ಸೊ ದೀಸ್ ಆರ್ ದ 2 ಇಂಪಾರ್ಟೆಂಟ್ ಟೈಪ್ಸ್ ವಿಚ್ ಕ್ಯಾನ್ ಬಿ ವೆರಿ ಹೆಲ್ಪ್ಫುಲ್ ಟು ಅಬ್ಸರ್ವ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ ಆರ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್, ದಟ್ ಈಸ್ ಪಾರ್ಟಿಸಿಪೇಟರಿ ಆ್ಯಂಡ್ ನಾನ್ ಪಾರ್ಟಿಸಿಪೇಟರಿ ಅಬ್ಸರ್ವೇಷನ್, ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಕಂಟ್ರೋಲ್ಡ್ ಆ್ಯಂಡ್ uncontrolled observation. Now let us see some of the important steps of observation. Steps or stages of observation, we can say that there are 4 important steps: planning, execution, recording, analysis and interpretation. ವೀಕ್ಷಣೆ ಮಾಡಬೇಕಾದ್ರೆ ಪ್ರಮುಖವಾಗಿ ಈ 4 ಹಂತಗಳನ್ನು ಅನುಸರಿಸಬೇಕಾಗತ್ತೆ. ಮೊದಲನೆಯ ಹಂತ ವೀಕ್ಷಣೆಯ ಯೋಜನೆ, ಪ್ಲ್ಯಾನಿಂಗ್. ಏನನ್ನು ವೀಕ್ಷಣೆ ಮಾಡಬೇಕಾಗಿದೆ, ಯಾವ ವರ್ತನೆಯನ್ನು ವೀಕ್ಷಣೆ ಮಾಡಬೇಕಾಗಿದೆ, ಯಾವ ಕಾರ್ಯ ಸಾಧನೆಯನ್ನು ನಾವು ವೀಕ್ಷಣೆ ಮಾಡಬೇಕಾಗಿದೆ ಎನ್ನುವುದನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ, ಸೂಕ್ತವಾದಂತಹ ರೀತಿಯಲ್ಲಿ ಯೋಜನೆಯನ್ನು ಮಾಡಿಕೊಳ್ಳುವುದು. ಸೊ ವಿತ್ ದ ಹೆಲ್ಪ್ ಆಫ್ ಪ್ರಾಪರ್ ಪ್ಲ್ಯಾನಿಂಗ್ ವಿ ಕ್ಯಾನ್ ಅಬ್ಸರ್ವ್ ದ ಬಿಹೇವಿಯರ್ ಆಫ್ ದ ಸ್ಟೂಡೆಂಟ್ಸ್ ಆರ್ ದ ಪರ್ಫಾರ್ಮೆನ್ಸ್ ಆಫ್ ದ ಸ್ಟೂಡೆಂಟ್ಸ್. ಸೊ ಪ್ಲ್ಯಾನಿಂಗ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ and this is the first step. If the proper planning is made, observation will become very easy. That's why the planning is the one of the most important step or stage of observation technique. Second one is execution. After a proper plan has been made, then we have to execute it. ಅಂದರೆ ವಿದ್ಯಾರ್ಥಿಯ ವರ್ತನೆಯನ್ನು ವೀಕ್ಷಣೆ ಮಾಡುವಂತಹ ಒಂದು ಕಾರ್ಯದಲ್ಲಿ ತೊಡಗಿಕೊಳ್ಳುವುದು, ವಿದ್ಯಾರ್ಥಿಯ ಒಂದು ಕಾರ್ಯಸಾಧನೆಯನ್ನು ವೀಕ್ಷಣೆ ಮಾಡುವಂಥದ್ದು, ಕ್ರಮಬದ್ಧವಾದಂತಹ ರೀತಿಯಲ್ಲಿ ವಿದ್ಯಾರ್ಥಿಯ ಪ್ರತಿಯೊಂದು ವರ್ತನೆಯನ್ನು ಕೂಡ ಆ ಸನ್ನಿವೇಶದಲ್ಲಿ ಒಂದು ವೈಜ್ಞಾನಿಕವಾದಂತಹ ರೀತಿಯಲ್ಲಿ, ತಾರ್ಕಿಕವಾಗಿ, ಸೂಕ್ಷ್ಮವಾಗಿ, ಕ್ರಮಬದ್ಧವಾದಂತಹ ರೀತಿಯಲ್ಲಿ ವೀಕ್ಷಣೆ ಮಾಡಬೇಕಾಗತ್ತೆ. ಮೂರನೆಯ ಹಂತ ವೀಕ್ಷಣೆಯ ದಾಖಲಿಸುವಿಕೆ, ರೆಕಾರ್ಡಿಂಗ್. ಸೊ ಇಲ್ಲಿ ದಾಖಲಿಸುವಿಕೆ ಅಂದಾಗ
ನಾವು ಆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಯ ವರ್ತನೆಯನ್ನು ಏನು ವೀಕ್ಷಣೆ ಮಾಡ್ತೇವೆ, ಏನು ಪ್ರಮುಖ ಅಂಶಗಳನ್ನು ಗಮನಿಸ್ತೇವೆ, ಆ ಎಲ್ಲ ಅಂಶಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ದಾಖಲೆ ಮಾಡುವುದು. ಏಕೆಂದರೆ ಮುಂದೆ ಅದು ನಮ್ಮ ರೆಫರೆನ್ಸಿಗೆ ಬೇಕಾಗತ್ತೆ, ವಿದ್ಯಾರ್ಥಿಗಳಿಗೆ ಫೀಡ್ಬ್ಯಾಕ್ ಕೊಡಲಿಕ್ಕೆ ಬೇಕಾಗತ್ತೆ, ಅಥವಾ ಇನ್ನಿತರ ಶೈಕ್ಷಣಿಕ ಉದ್ದೇಶಗಳನ್ನು ಈಡೇರಿಸಲಿಕ್ಕೆ ಬೇಕಾಗತ್ತೆ. ಸೊ ಇನ್ ಆರ್ಡರ್ ಟು ಹ್ಯಾವ್ ಎ ಪ್ರಾಪರ್ ಇನ್ಫಾರ್ಮೇಷನ್ ಅಬೌಟ್ the behavior or the performance of the students, a recording is most important. That's why each and every information or data should be recorded in a systematic way. Then fourth one is analysis and interpretation, ವಿಶ್ಲೇಷಣೆ ಮತ್ತು ಅರ್ಥೈಸುವಿಕೆ. So whatever information or data is recorded, that should be analyzed and interpreted in a proper way. ಅದನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ, ಒಂದು ವ್ಯವಸ್ಥಿತವಾದಂತಹ ರೀತಿಯಲ್ಲಿ ಅದನ್ನು ಅರ್ಥೈಸಬೇಕಾಗತ್ತೆ. ಆವಾಗ ನಮ್ಮ ವೀಕ್ಷಣೆಯ ಒಂದು ವಿಧಾನ, ಒಂದು ಕ್ರಮ ಅಥವಾ ಹಂತಗಳೇನಿದಾವಲ್ಲ ಅವು ಸಂಪೂರ್ಣವಾಗಿ ನಾವು ಒಂದನ್ನು ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ಮೂಲಕ ವಿದ್ಯಾರ್ಥಿಯ ವರ್ತನೆಯನ್ನು ನಾವು ವೀಕ್ಷಣೆ ಮಾಡುವುದರ ಜೊತೆಗೆ ಅವನ ವರ್ತನೆಯಲ್ಲಿ ಸೂಕ್ತವಾದಂತಹ ಅಪೇಕ್ಷಿತವಾದಂತಹ ಬದಲಾವಣೆಯನ್ನು ಕೂಡ ತರಲಿಕ್ಕೆ ಸಾಧ್ಯವಾಗತ್ತೆ. ಸೊ ಈ ಪ್ರಕಾರವಾಗಿ ನಾವು ವೀಕ್ಷಣಾ ತಂತ್ರದಲ್ಲಿ ಈ 4 ಹಂತಗಳನ್ನು ಕ್ರಮಬದ್ಧವಾದಂತಹ ರೀತಿಯಲ್ಲಿ ಅನುಸರಿಸಬೇಕಾಗತ್ತೆ. Now let us see the another important aspect, that is tools of observation technique. There are certain tools. ನಾವು ವೀಕ್ಷಣಾ ತಂತ್ರದಲ್ಲಿ ಕೆಲವೊಂದು ಸಾಧನಗಳನ್ನು ಬಳಕೆ ಮಾಡ್ಕೋಬಹುದು. ಯಾವ ಸಾಧನಗಳನ್ನು ನಾವಿಲ್ಲಿ ಬಳಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶವಿದೆ ಅಂದರೆ ಚೆಕ್ಲಿಸ್ಟ್, ರೇಟಿಂಗ್ ಸ್ಕೇಲ್, anecdotal records, cumulative records, participatory chart. These are some of the examples or the important tools that we can use in observation technique. ವೀಕ್ಷಣಾ ತಂತ್ರದಲ್ಲಿ ನಾವು ಕೆಲವೊಂದು ಸಾಧನೆಗಳನ್ನು ಬಳಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಹಾಗಾದರೆ ಯಾವ ಸಾಧನೆಗಳನ್ನು ನಾವಿಲ್ಲಿ ಬಳಸಿಕೊಳ್ಳಬಹುದೆಂದರೆ ತಪಶೀಲು ಪಟ್ಟಿ, ಚೆಕ್ಲಿಸ್ಟ್, ಸೆಕೆಂಡ್ ಒನ್ ರೇಟಿಂಗ್ ಸ್ಕೇಲ್, ದರ್ಜಾ ಮಾಪನ, ಮೂರನೇದು anecdotal ರೆಕಾರ್ಡ್ಸ್, ದೃಷ್ಟಾಂತ ದಾಖಲೆ, ನಾಲ್ಕನೇದು ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್, ಸಂಚಿತ ದಾಖಲೆ, ಐದನೇದು ಪಾರ್ಟಿಸಿಪೇಟರಿ ಚಾರ್ಟ್, ಸಹಭಾಗಿತ್ವ ತಕ್ತೆ. ಸೊ ಈ ಪ್ರಮುಖ ಸಾಧನಗಳನ್ನು ಬಳಸಿಕೊಳ್ಳುವುದರ ಮೂಲಕ ನಾವು ಒಂದು ಉತ್ತಮವಾದಂತಹ ರೀತಿಯಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಪ್ರಮುಖ ಸಾಧನಗಳನ್ನು ನೋಡಿದ ಮೇಲೆ ಈ ವೀಕ್ಷಣಾ ತಂತ್ರದ ಮಹತ್ವ ಏನು ಎನ್ನುವುದರ ಬಗೆಗೆ ನೋಡೋಣ. Observation technique is having its own merits or the importance. So let us see which are the most important things we can learn from the observation technique. Number one, it is useful to get information about pupils. ವಿದ್ಯಾರ್ಥಿಗಳ ಬಗ್ಗೆ ನಾವು ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ಇದು ಸಹಾಯಕ. ಸೆಕೆಂಡ್ಲಿ, ಇಟ್ ಹ್ಯಾಸ್ ಗ್ರೇಟರ್ ಆ್ಯಕ್ಯುರಸಿ. ಸಂಗ್ರಹಿಸಿದ ಮಾಹಿತಿ ನಿಖರವಾಗಿರುತ್ತೆ. ಥರ್ಡ್ಲಿ, ಇಟ್ ಈಸ್ ಅಪ್ರಾಪ್ರಿಯೇಟ್ ಇನ್ ಸಮ್ ಕೇಸಸ್. ಕೆಲವೊಂದು ವಿಚಾರಗಳಲ್ಲಿ ಇದು ಬಹಳ ಸೂಕ್ತವಾದಂತಹ ಒಂದು ಪ್ರಮುಖವಾದಂತಹ ತಂತ್ರ ಅಂತ ನಾವು ಪರಿಗಣಿಸಬಹುದು. ಇಟ್ ಈಸ್ ವೆರಿ ಸಿಂಪಲ್ ಮೆಥಡ್. ಇದು ಬಹಳ ಸರಳವಾದಂತಹ ವಿಧಾನ. ಇಟ್ ಈಸ್ ಮೋರ್ ಎಕಾನಮಿಕ್. ಇದು ಹೆಚ್ಚು ವೆಚ್ಚದಾಯಕವಲ್ಲ, ತುಂಬ ಮಿತವ್ಯಯವಾದಂತಹ ಒಂದು ವಿಧಾನ. ಇಟ್ ಗಿವ್ಸ್ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್. ನಮಗೆ ಪ್ರಾಥಮಿಕ ಮಾಹಿತಿಯನ್ನು ಇದು ನೀಡುತ್ತೆ. ಸೊ ವಿದ್ಯಾರ್ಥಿಗಳ ವೀಕ್ಷಣೆಯನ್ನು ನಾವು ನೇರವಾಗಿ ವೀಕ್ಷಣೆ ಮಾಡೋದ್ರ ವಿದ್ಯಾರ್ಥಿಯ ವರ್ತನೆಯನ್ನು ನೇರವಾಗಿ ವೀಕ್ಷಣೆ ಮಾಡೋದ್ರ ಮೂಲಕ ಪ್ರಾಥಮಿಕ ಮಾಹಿತಿಯನ್ನು ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ದೆನ್ ಇಟ್ ಸೇವ್ಸ್ ಟೈಮ್. ಸಮಯದ ಉಳಿತಾಯ ಆಗುತ್ತೆ. ದೆನ್ ಇಟ್ ಈಸ್ ಯೂಸ್ಫುಲ್ ಇನ್ ರಿಸರ್ಚ್ ಆ್ಯಕ್ಟಿವಿಟೀಸ್. ಸಂಶೋಧನಾ ಚಟುವಟಿಕೆಗಳಲ್ಲಿ ಕೂಡ ಇದು ಬಹಳ ಪ್ರಯೋಜನಕಾರಿ. ದೆನ್ ಅಟ್ ದ ಸೇಮ್ ಟೈಮ್ we can observe the behavior of students at a different situation. ಬೇರೆ ಬೇರೆ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳ ವರ್ತನೆಯನ್ನು ತಿಳಿದುಕೊಳ್ಳಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ these are the some of the merits of observation technique.
Now let us see limitations of observation technique. ಇತಿಮಿತಿಗಳು. ವೀಕ್ಷಣಾ ತಂತ್ರ ಕೆಲವೊಂದು ಇತಿಮಿತಿಗಳನ್ನು ಹೊಂದಿದೆ. ಹಾಗಾದರೆ ವಿಚ್ ಆರ್ ದ ಲಿಮಿಟೇಷನ್ಸ್ ಆಫ್ ದಿಸ್ ಟೆಕ್ನಿಕ್? ದ ಅಕ್ಯುರೇಸಿ ಈಸ್ ಡಿಪೆಂಡಿಂಗ್ ಆನ್ ದ ಪರ್ಸನ್. ಮಾಹಿತಿ ಸಂಶೋಧಕ ಅಥವಾ ವೀಕ್ಷಕರ ಮೇಲೆ ಹೆಚ್ಚಾಗಿ ಅವಲಂಬಿಸಿರುತ್ತೆ. ದೆನ್ ಸೆಕೆಂಡ್ಲಿ ಫಾಲ್ಟಿ ಆಫ್ ಪರ್ಸೆಪ್ಷನ್. ಪೂರ್ವಗ್ರಹ ಪೀಡಿತದಿಂದ ಸಂಗ್ರಹಿಸಿದ ಮಾಹಿತಿ ಖಚಿತವಾಗಿರದೇ ಇರಬಹುದು. ದೆನ್ ಥರ್ಡ್ಲಿ ಪರ್ಸನಲ್ ಬಯಾಸ್. ವ್ಯಕ್ತಿಯ ಆಂತರಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ನಿಖರವಾಗಿ ಹೇಳುವುದು ಕೆಲವೊಮ್ಮೆ ಸತ್ಯವಾಗುತ್ತೆ. ಹಾಗೆಯೇ ಕೆಲವೊಂದು ವ್ಯಕ್ತಿಯ ಬಗೆಗೆ ಪರ್ಸನಲ್ ಬಯಾಸ್ ಇದ್ದಾಗಲೂ ಕೂಡ ಇದು ವಿಫಲವಾಗುವಂಥ ಸಾಧ್ಯತೆ ಇರುತ್ತೆ. ದೆನ್ ಫೋರ್ತ್ ಒನ್ ಎಕ್ಸ್ಪೆನ್ಸಿವ್. ಇದು ಹೆಚ್ಚು ವೆಚ್ಚದಾಯಕವಾದದ್ದು. ಫಿಫ್ತ್ ಒನ್ ಇನ್ಅಡೆಕ್ವೇಟ್. ಕೆಲವೊಮ್ಮೆ ಅಸಮರ್ಪಕವಾಗಬಹುದು. ಸಿಕ್ಸ್ ಒನ್ ಲ್ಯಾಕ್ ಆಫ್ ರಿಲಯಬಿಲಿಟಿ. ಸೂಕ್ತವಾದಂತಹ ಒಂದು ಸಮಂಜಸತೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ದೆನ್ ಅನ್ಸರ್ಟೈನಿಟಿ ಆಫ್ ದ ಇವೆಂಟ್. ಕೆಲವೊಂದು ಘಟನೆಗಳ ಬಗೆಗೆ ಅನಿರ್ದಿಷ್ಟತೆ ಆಗ್ಬೋದು. ಸಮ್ ಅಕರೆನ್ಸಸ್ ಮೇ ನಾಟ್ ಓಪನ್. ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಗುಣಗಳು ಅವು ಮುಕ್ತವಾಗಿ ಅಭಿವ್ಯಕ್ತಪಡಿಸಲಿಕ್ಕೆ ಆಗದೇ ಇದ್ದಾಗ ನಾವು ಅದನ್ನು ವೀಕ್ಷಣೆ ಮಾಡುವುದು ಕಷ್ಟ ಆಗುತ್ತೆ. ಡಿಫಿಕಲ್ಟ್ ಟು ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಷನ್. ಸೊ ಈ ವಿಧಾನದ ಮೂಲಕವೇ ನಾವು ಸಂಪೂರ್ಣವಾದಂತಹ ಮಾಹಿತಿಯನ್ನು ಸಂಗ್ರಹಿಸ್ತೇವೆ ಅಂತ ಹೇಳಲಿಕ್ಕೆ ಆಗಲ್ಲ. ದೆನ್ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಇದು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುತ್ತೆ. ಸೊ ದೀಸ್ ಆರ್ ದ ಸಮ್ ಆಫ್ ದ ಲಿಮಿಟೇಷನ್ಸ್ ಆಫ್ ಅಬ್ಸರ್ವೇಷನ್ ಟೆಕ್ನಿಕ್. ಏನೇ ಲಿಮಿಟೇಷನ್ ಇದ್ದರೂ ಕೂಡ ನಮ್ಮ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ವೀಕ್ಷಣಾ ತಂತ್ರಕ್ಕೆ ತನ್ನದೇ ಆದಂತಹ ಒಂದು ಮಹತ್ವ ಇದೆ. ವೀಕ್ಷಣೆಯ ಮೂಲಕ ವಿದ್ಯಾರ್ಥಿಯ ವರ್ತನೆಯನ್ನು, ವಿದ್ಯಾರ್ಥಿಯ ಕಾರ್ಯ ಸಾಧನೆಯನ್ನು ನಾವು ಗಮನಿಸಿ ವಿದ್ಯಾರ್ಥಿಯ ಒಂದು ವ್ಯಕ್ತಿತ್ವವನ್ನು, ಬುದ್ಧಿಶಕ್ತಿಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಬೋಧಕ ತನ್ನ ಕಾರ್ಯ ನಿರ್ವಹಿಸಿದಾಗ ವಿದ್ಯಾರ್ಥಿಗಳಲ್ಲಿ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಮತ್ತು ಬೋಧಿಸಿದಂತಹ ಫಲ ಎಷ್ಟರ ಮಟ್ಟಿಗೆ ಆಗಿದೆ ಎಂಬುದನ್ನು ಅಳೆಯಲಿಕ್ಕೆ ಈ ತಂತ್ರಗಳನ್ನು ನಾವು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಉಪಯೋಗಿಸಬಹುದು. ಸೊ ಈ ಪ್ರಕಾರವಾಗಿ ಅಬ್ಸರ್ವೇಷನ್ ಟೆಕ್ನಿಕ್ ಏನಿದೆಯಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿದೆ. ಸೊ observation techniques is one of the most important technique of evaluation that we can use in our evaluation process. So with the help of this we can have a clear picture about the behavior or the performance of the students. So in this period we have discussed one of the major technique of evaluation, that is observation technique. Thank you friends.